ಗುಡ್ ಮಾರ್ನಿಂಗ್. ಹಲೋ ಗೆಳೆಯರೇ, ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ಇದು ಗೋಧಿ ಹಿಟ್ಟಿನ ಪಾಸ್ತಾ. ತುಂಬ ತಿನ್ನೋದು ಒಳ್ಳೆಯದಲ್ಲ, ಬಟ್ ಯಾವಾಗಲಾದ್ರು ಒಂದು ಸತಿ ದಿನ ದೋಸೆ ಇಡ್ಲಿ ತಿಂದು ಸಾಕಾದವರಿಗೆ ಯಾವತ್ತಾರು ಒಂದು ಸತಿ ಮಾಡ್ಬೋದು. ಒಂದು ತಿಂಗಳಿಗೆ ಒಂದು ಸತಿ ಹಂಗೇನಾದ್ರು ಮಾಡ್ಕೊಬೋದು. ಓಕೆ, ಹಂಗೆ ನೋಡಿದರೆ ಎಲ್ಲದೂ ಪಾಯ್ಸನ್ನೇ. ಏನು ಮಾಡೋದು, ತಿನ್ನಬೇಕಲ್ಲ. ನೋಡಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಮೆಣಸು, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಚೀಸ್ ಸ್ಲೈಸು. ಚೀಸ್ ಬೇಕು, ನನ್ನ ಹತ್ರ ಚೀಸ್ ಸ್ಲೈಸ್ ಇರೋದ್ರಿಂದ 2 ಚೀಸ್ ಸ್ಲೈಸ್ ಇಟ್ಕೊಂಡಿದ್ದೀನಿ. ಹಾಲು, ಪಾಸ್ತಾ, ಬೆಣ್ಣೆ, ಮೈದಾ, ಇಷ್ಟು ಸಾಮಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕೋದಲ್ಲ, ಕಡಲೆಕಾಯಿ ಎಣ್ಣೆ ಆಗಲಿ ರಿಫೈಂಡ್ ಎಣ್ಣೆ ಆಗಲಿ ಅದು ಹಾಕ್ತೀನಿ. ಯಾಕೆಂದರೆ ಅದಕ್ಕೆ ಕೊಬ್ಬರಿ ಎಣ್ಣೆ ಸರಿ ಆಗಲ್ಲ. ಅದರಿಂದ ಇಷ್ಟು ಸಾಮಗ್ರಿಗಳನ್ನು ಹಾಕ್ಬಿಟ್ಟು ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಸಿ ಇರುತ್ತೆ. ಮಕ್ಕಳಿಗೆ ಡಬ್ಬಕ್ಕೆ ಹಾಕೋಕ್ಕೋ, ಬಾಕ್ಸಿಗೆ ಕಟ್ಟೋಕ್ಕೋ, ಇಲ್ಲ ಮನೇಲಿ ತಿನ್ನೋಕ್ಕೋ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಅಷ್ಟೇ. ನೋಡಿ, ಮೈದಾ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ತುಂಬ ಬ್ರೌನೋ ಅಂಥದ್ದೇನೂ ಆಗಬಾರ್ದು. ಅದರದ್ದೊಂದು ಹುರಿದಂಗೆ ಒಂದು 10 ನಿಮಿಷ ನಿಧಾನ ಫ್ಲೇಮಲ್ಲಿ ಹುರಿದ್ರೆ ನಿಮಗೆ ಗೊತ್ತಾಗುತ್ತೆ ಅದೊಂದು ರೋಸ್ಟ್ ಆಗಿದೆ ಅಂತ. ಒಂಥರ ಅದರದ್ದು ಸ್ಮೆಲ್ಲು ಹೋಗುತ್ತೆ. ಇದಕ್ಕೇನು ಸ್ಮೆಲ್ ಇರಲ್ಲ, ಆದರೆ ಏನಂದರೆ ನಿಮಗೆ ಹಸಿ ಅಲ್ಲ ಅಂತ ಅನ್ನಿಸ್ಬೇಕು. ಆ ಥರ ಒಂದು ರೋಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಇದರಿಂದ 1-2 ಚಮಚ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿಬಿಟ್ಟು ಮತ್ತು ಅದರಲ್ಲೂ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಆಮೇಲೆ ಈ ಹಾಲನ್ನ ಅದರಲ್ಲೂ ಇದ್ಬಿಟ್ಟು ಒಂದು ತಿಕ್ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ನಾನು ಹೇಳಿದ್ನಲ್ಲ, ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಆಗಿದ್ದರಿಂದ ಒಂದೊಂದೇ ನಿಧಾನ ತೋರಿಸ್ತೀನಿ. ಇಲ್ಲಿ ನೋಡಿ, ಪಾಸ್ತಾ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುದಿಯೋ ನೀರಲ್ಲಿ ಪಾಸ್ತಾನ ಹಾಕಿಟ್ಟಿದ್ದೀನಿ. ಈಗ ಲೋ ಫ್ಲೇಮ್ ಮಾಡಿಟ್ಟಿದ್ರಿಂದ ಸ್ವಲ್ಪ ಅಲ್ಲಾಡದೇ ಇದೆ. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡಿದರೆ ಕುದಿಯುತ್ತೆ. ಇದು ಮಾಡಿದ್ಮೇಲೆ ಅದನ್ನು ಒಂದು 10 ನಿಮಿಷ ಬೆಂದಮೇಲೆ ನಾನು ಅದನ್ನು ತಣ್ಣೀರಲ್ಲಿ ತೊಳೆದ್ಬಿಟ್ಟು ಸೋಸ್ಕೊಂಡು ಇಟ್ಕೊಳ್ತೀನಿ. ಆಮೇಲೆ ಇದನ್ನು ಒಂದು ತಿಕ್ಕು ಪೇಸ್ಟ್ ಮಾಡಿ, ತಿಕ್ಕು ಪೇಸ್ಟ್ ಅಲ್ಲ, ಒಂದು ಇದರ ಥರ ಇಡ್ಲಿ ಹಿಟ್ಟಿನ ಥರ ಸ್ವಲ್ಪ ಮಾಡ್ಕೊಂತೀನಿ. ಆ ಲೆವೆಲಲ್ಲಿರಂಗೆ. ಏನು ಗೊತ್ತಾ, ಒಂದೊಂದ್ಸತಿ ನಾವು ಮಾತಾಡುವಾಗ ಏನು ಹೇಳ್ಬೇಕಂತಲೇ ತಲೆಗೆ ಹೋಗಲ್ಲ, ಕನ್ಫ್ಯೂಷನ್ ಥರ ಆಗಿಬಿಡುತ್ತೆ, ಭಾಷೆನೇ ಬರದೇ ಇದ್ದಂಗೆ ಆಗಿಬಿಡುತ್ತೆ. ಅದರಿಂದ ಆಮೇಲೆ ವಿಡಿಯೋ ನೋಡುವಾಗಲೇ ಗೊತ್ತಾಗುತ್ತೆ, ಅಯ್ಯೋ ಬರೀ ನಾನು ತಪ್ಪೇ ಮಾಡಿದ್ದೀನಿ ಅಂತ ಬಿಟ್ಟು. ಆದರೂ ನೀವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ್ದೀನಲ್ಲ, ಈಗ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಅರ್ಧ ಮಾಡ್ತಾ ತೋರಿಸ್ತೀನಿ. ಆಮೇಲೆ ಚೆನ್ನಾಗಿರುತ್ತೆ ಪಾಸ್ತಾ. ನೋಡಿ, ಪಾಸ್ತಾ ಬೆಂದಿದೆ. ಈಗ ನಾನು ಅದನ್ನು ಸೋಸಿ ತೋರಿಸ್ತೀನಿ. ಇದು ನೋಡಿ, ಸಾಸು ಈ ಲೆವೆಲಲ್ಲಿ ಸಾಕು. ಇಷ್ಟಾದರೆ ಸಾಕು ಸಾಸು. ಆಗಲೂ ನಾನು ಆರ್ಗ್ಯಾನೋ ಹಾಕೋದು ನಾನು ನಿಮಗೆ ತೋರಿಸಿರಲಿಲ್ಲ. ಇದೆಲ್ಲರ ಮನೇಲೂ ಇದ್ದರೆ ಹಾಕಿ, ಇಲ್ಲ ಅಂದರೆ ಈ ಪಿಜ್ಜಾ ಎಲ್ಲ ತಂದಾಗ ಅದರಲ್ಲಿ ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟು, ಅದು ಹಾಕಿದ್ರು ನಾನು ಅದೇ ಹಾಕ್ತಾ ಇರೋದು. ಇಲ್ದಿದ್ರೆ ಅದು ಹಾಕದೇ ಇದ್ರೂ ನಡೆಯುತ್ತೆ. ಓಕೆ, ಅದಕ್ಕೆ ಕಂಪಲ್ಸರಿ ಅದಕ್ಕೋಸ್ಕರ ತಗೊಳ್ಬೇಕು ಹಂಗೇನಿಲ್ಲ. ಈಗ ಎಲ್ಲರ ಮನೇಲೂ ಪಿಜ್ಜಾ ಎಲ್ಲ ತಂದಾಗ ಬಾಕಿ ಇರುತ್ತಲ್ಲ, ಅದರಿಂದ ಇರೋದು ಅಷ್ಟೇ. ನೋಡಿ, ಆಲ್ಮೋಸ್ಟ್ ಆಯಿತು. ತುಂಬ ಸಿಂಪಲ್ಲು, ಅದ್ರ ತುಂಬ ಟೇಸ್ಟಿಯಾಗಿರುತ್ತೆ ಪಾಸ್ತಾ. ನಾನು ಹೇಳ್ದಂಗೆ ಮಾಡಿದರೆ ಈರುಳ್ಳಿ ಸ್ವಲ್ಪ ಒಂಚೂರು ಎಣ್ಣೆಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಬಾಡಿಸ್ಕೊಂಡು ಆಮೇಲೆ ಕ್ಯಾರೆಟು, ಬೀನ್ಸು, ನಿಮಗೇನು ಬೇಕು, ಇಂಗ್ಲೀಷ್ ವೆಜಿಟೇಬಲ್ಸ್ ಮಾತ್ರ ಹಾಕಬೇಕು. ಹಾಕ್ಬಿಟ್ಟು ಆಮೇಲೆ ಅದರಲ್ಲೇ ಆರ್ಗ್ಯಾನೋ, ಪೆಪ್ಪರು, ಸಾಲ್ಟು ಹಾಕಿದ್ಮೇಲೆ ಈ ಬೇಯಿಸಿಟ್ಟು ಪಾಸ್ತಾ ಹಾಕಿ ವೈಟ್ ಸಾಸ್ ಹಾಕಿ ಆಮೇಲೆ
ಇದು ಚೀಸ್ ಹಾಕಿ ಆಯಿತು. ಇಷ್ಟೇ ನೋಡಿ, ಒಂದು ಬಾಯ್ಲ್ ಆದರೆ ಮತ್ತು ನಾವು ಮಾಡಿದ್ದು ವೈಟ್ ಸಾಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ, ಚಿಕನ್ ತಿನ್ನೋರು ಚಿಕನ್ನು ಹಾಕೋಬೋದು. ಈಗ ನಾನು ಅದು ಹಾಕ್ತಾಯಿಲ್ಲ, ಅದನ್ನೂ ಬೋನ್ಲೆಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕಿ ಮಾಡಿ. ಈಗ ನೋಡಿ ನಾನು ಸರ್ವ್ ಮಾಡ್ತೀನಿ. ಈಗ ನನ್ನ ಮಗಂದಿದ್ದು ನಮಗೆಲ್ಲರಿಗೂ ಬ್ರೇಕ್ಫಾಸ್ಟೇ, ಈಗ ನನ್ನ ಮಗನಿಗೆ ಸರ್ವ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ತುಂಬ ಇಷ್ಟ ಆಗಿ ಅನಿಸಿದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಇದರಲ್ಲಿ ಎಲ್ಲದೂ ಹೆಲ್ತಿ ಫುಡ್, ಯಾವುದು ಇದಿಲ್ಲ. ಚೀಸು ಮಕ್ಕಳಿಗೆ ಕೊಡ್ಬೋದು, ಹಾಲು ಸ್ವಲ್ಪ ಒಂಚೂರು ಮೈದಾ ಮಾತ್ರ 1 ಸ್ಪೂನ್ ಹಾಕಿದ್ನ, ಅದು ಮಾತ್ರ ಬೇಡ ಅನಿಸುತ್ತೆ. ಆದರೆ ಮೈದಾ ಇದಕ್ಕೆ ಹಾಕಲೇಬೇಕಾಗಿದ್ದ ಕಾರಣ ಒಂದು ಸ್ವಲ್ಪ ಯಾವಾಗಲಾದ್ರು ಒಂದೊಂದು ದಿನ ಮೈದಾ ಎಲ್ಲ ತಿಂದರೆ ಏನಾಗಲ್ಲ. ಮಾಡಿ ಆಯಿತಾ. ಥ್ಯಾಂಕ್ ಯು.